ಬಿಜೆಪಿಯಿಂದ ಧರ್ಮಸ್ಥಳ ಚಲೋ ಹಮ್ಮಿಕೊಂಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಗರು ಎಲ್ಲದರಲ್ಲೂ ಕೂಡ ರಾಜಕೀಯವನ್ನ ಮಾಡ್ತಾರೆ ಅಂತ ಹೇಳಿದ್ದಾರೆ. ತನಿಖೆ ನಡೀತಾ ಇರೋದು ಧರ್ಮಸ್ಥಳದ ವಿರುದ್ಧ ಅಲ್ಲ. ಬೆಂಗಳೂರಿನಲ್ಲಿ ಚೆಲುವರಾಯಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಓರ್ವ ಬಂದು ಹೀಗೆಲ್ಲ ಆಗಿದೆ ಅಂದಾಗ ತನಿಖೆ ಮಾಡಿಸಬೇಕು. ತನಿಖೆ ಮಾಡಿಸುವಂತಹ ಜವಾಬ್ದಾರಿ ಸರ್ಕಾರದ ಮೇಲಿದೆ. ಪ್ರಜಾಪ್ರಭುತ್ವದಲ್ಲಿ ಎಲ್ಲರ ಮಾತಿಗೂ ಕೂಡ ಬೆಲೆ ಕೊಡಬೇಕು ಅಂದಿದ್ದಾರೆ. ಬೆಲೆ ಕೊಡುವ ಅನಿವಾರ್ಯತೆ ಇದೆ ಅಂದಿದ್ದಾರೆ ಚೆಲುವರಾಯಸ್ವಾಮಿ. ಏನಾಗುತ್ತೆ, ಬಿಜೆಪಿಯವರಿಗೆ ಟೈಮೂ ಗೊತ್ತಿಲ್ಲ, ಕಾಲನೂ ಗೊತ್ತಿಲ್ಲ, ಸಮಸ್ಯೆನೂ ಗೊತ್ತಿಲ್ಲ. ಧರ್ಮಸ್ಥಳದ ಬಗ್ಗೆ ನಮ್ದು ಯಾರ್ದು ಕಾಂಗ್ರೆಸ್ ಹೋರಾಟ ಅಲ್ಲ. ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯ ಏನಾದ್ರು ಕೇಳಿದ್ರು ಅದಕ್ಕೂ ಒಂದು ಗೌರವಿಸ್ತಕ್ಕಂಥದ್ದು ಅನಿವಾರ್ಯ. ಡೆಮಾಕ್ರಸಿನಲ್ಲಿ ಒಂದು ಕೋರ್ಟ್ ಇಂದ ರೆಫರೆನ್ಸ್ ಬಂದಿದೆ. ಒಬ್ಬ ಅನಾಮಧೇಯ ಇದ್ರ ಬಗ್ಗೆ ಅನೇಕ ಬಾರಿ ಪ್ರತಿಭಟನೆ. ಇದಕ್ಕೊಂದು ಎಂಡ್ ಆಗುತ್ತೆ. ಧರ್ಮಸ್ಥಳದ ಬಗ್ಗೆ ಅವ್ರಿಗೆ ಏನಿದೆ ಅದಕ್ಕಿಂತ ಯಾರಿದೆ. ಇದರಲ್ಲೂ ರಾಜಕಾರಣ ಬಳಸ್ಕೊಳ್ಳೋದಕ್ಕೆ, ಇದರಲ್ಲೂ ರಾಜಕೀಯ ಬರ್ಸಕ್ ಹೋಗೋರಿಗೆ ಏನ್ ಹೇಳಕ್ಕಾಗುತ್ತೆ. ಅವ್ರಿಗೆ ಏನಾಗುತ್ತೆ, ಬಿಜೆಪಿಯವರಿಗೆ ಟೈಮೂ ಗೊತ್ತಿಲ್ಲ, ಕಾಲನೂ ಗೊತ್ತಿಲ್ಲ, ಸಮಸ್ಯೆನೂ ಗೊತ್ತಿಲ್ಲ. ಧರ್ಮಸ್ಥಳದ ಬಗ್ಗೆ ನಮ್ದು ಯಾರ್ದು ಕಾಂಗ್ರೆಸ್ ಹೋರಾಟ ಅಲ್ಲ. ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯ ಏನಾದ್ರು ಕೇಳಿದ್ರು ಅದಕ್ಕೂ ಒಂದು ಗೌರವಿಸ್ತಕ್ಕಂಥದ್ದು ಅನಿವಾರ್ಯ. ಡೆಮಾಕ್ರಸಿನಲ್ಲಿ ಒಂದು ಕೋರ್ಟ್ ಇಂದ ರೆಫರೆನ್ಸ್ ಬಂದಿದೆ. ಬಿಜೆಪಿಯಿಂದ ಧರ್ಮಸ್ಥಳ ಚಲೋ ಹಮ್ಮಿಕೊಂಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಗರು ಎಲ್ಲದರಲ್ಲೂ ಕೂಡ ರಾಜಕೀಯವನ್ನ ಮಾಡ್ತಾರೆ ಅಂತ ಹೇಳಿದ್ದಾರೆ. ತನಿಖೆ ನಡೀತಾ ಇರೋದು ಧರ್ಮಸ್ಥಳದ ವಿರುದ್ಧ ಅಲ್ಲ. ಬೆಂಗಳೂರಿನಲ್ಲಿ ಚೆಲುವರಾಯಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಓರ್ವ ಬಂದು ಹೀಗೆಲ್ಲ ಆಗಿದೆ ಅಂದಾಗ ತನಿಖೆ ಮಾಡಿಸಬೇಕು. ತನಿಖೆ ಮಾಡಿಸುವಂತಹ ಜವಾಬ್ದಾರಿ ಸರ್ಕಾರದ ಮೇಲಿದೆ. ಪ್ರಜಾಪ್ರಭುತ್ವದಲ್ಲಿ ಎಲ್ಲರ ಮಾತಿಗೂ ಕೂಡ ಬೆಲೆ ಕೊಡಬೇಕು ಅಂದಿದ್ದಾರೆ. ಬೆಲೆ ಕೊಡುವ ಅನಿವಾರ್ಯತೆ ಇದೆ ಅಂದಿದ್ದಾರೆ ಚೆಲುವರಾಯಸ್ವಾಮಿ. ಏನಾಗುತ್ತೆ, ಬಿಜೆಪಿಯವರಿಗೆ ಟೈಮೂ ಗೊತ್ತಿಲ್ಲ, ಕಾಲನೂ ಗೊತ್ತಿಲ್ಲ, ಸಮಸ್ಯೆನೂ ಗೊತ್ತಿಲ್ಲ. ಧರ್ಮಸ್ಥಳದ ಬಗ್ಗೆ ನಮ್ದು ಯಾರ್ದು ಕಾಂಗ್ರೆಸ್ ಹೋರಾಟ ಅಲ್ಲ. ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯ ಏನಾದ್ರು ಕೇಳಿದ್ರು ಅದಕ್ಕೂ ಒಂದು ಗೌರವಿಸ್ತಕ್ಕಂಥದ್ದು ಅನಿವಾರ್ಯ. ಡೆಮಾಕ್ರಸಿನಲ್ಲಿ ಒಂದು ಕೋರ್ಟ್ ಇಂದ ರೆಫರೆನ್ಸ್ ಬಂದಿದೆ. ಒಬ್ಬ ಅನಾಮಧೇಯ ಇದ್ರ ಬಗ್ಗೆ ಅನೇಕ ಬಾರಿ ಪ್ರತಿಭಟನೆ. ಇದಕ್ಕೊಂದು ಎಂಡ್ ಆಗುತ್ತೆ. ಧರ್ಮಸ್ಥಳದ ಬಗ್ಗೆ ಅವ್ರಿಗೆ ಏನಿದೆ ಅದಕ್ಕಿಂತ ಯಾರಿದೆ. ಇದರಲ್ಲೂ ರಾಜಕಾರಣ ಬಳಸ್ಕೊಳ್ಳೋದಕ್ಕೆ, ಇದರಲ್ಲೂ ರಾಜಕೀಯ ಬರ್ಸಕ್ ಹೋಗೋರಿಗೆ ಏನ್ ಹೇಳಕ್ಕಾಗುತ್ತೆ. ಅವ್ರಿಗೆ ಏನಾಗುತ್ತೆ, ಬಿಜೆಪಿಯವರಿಗೆ ಟೈಮೂ ಗೊತ್ತಿಲ್ಲ, ಕಾಲನೂ ಗೊತ್ತಿಲ್ಲ, ಸಮಸ್ಯೆನೂ ಗೊತ್ತಿಲ್ಲ. ಧರ್ಮಸ್ಥಳದ ಬಗ್ಗೆ ನಮ್ದು ಯಾರ್ದು ಕಾಂಗ್ರೆಸ್ ಹೋರಾಟ ಅಲ್ಲ. ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯ ಏನಾದ್ರು ಕೇಳಿದ್ರು ಅದಕ್ಕೂ ಒಂದು ಗೌರವಿಸ್ತಕ್ಕಂಥದ್ದು ಅನಿವಾರ್ಯ. ಡೆಮಾಕ್ರಸಿನಲ್ಲಿ ಒಂದು ಕೋರ್ಟ್ ಇಂದ ರೆಫರೆನ್ಸ್ ಬಂದಿದೆ. ಒಬ್ಬ ಅನಾಮಧೇಯ ಬಿಜೆಪಿಯಿಂದ ಧರ್ಮಸ್ಥಳ ಚಲೋ ಹಮ್ಮಿಕೊಂಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಗರು ಎಲ್ಲದರಲ್ಲೂ ಕೂಡ ರಾಜಕೀಯವನ್ನ ಮಾಡ್ತಾರೆ ಅಂತ ಹೇಳಿದ್ದಾರೆ. ತನಿಖೆ ನಡೀತಾ ಇರೋದು ಧರ್ಮಸ್ಥಳದ ವಿರುದ್ಧ ಅಲ್ಲ. ಬೆಂಗಳೂರಿನಲ್ಲಿ ಚೆಲುವರಾಯಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಓರ್ವ ಬಂದು ಹೀಗೆಲ್ಲ ಆಗಿದೆ ಅಂದಾಗ ತನಿಖೆ ಮಾಡಿಸಬೇಕು. ತನಿಖೆ ಮಾಡಿಸುವಂತಹ ಜವಾಬ್ದಾರಿ ಸರ್ಕಾರದ ಮೇಲಿದೆ. ಪ್ರಜಾಪ್ರಭುತ್ವದಲ್ಲಿ ಎಲ್ಲರ ಮಾತಿಗೂ ಕೂಡ ಬೆಲೆ ಕೊಡಬೇಕು ಅಂದಿದ್ದಾರೆ. ಬೆಲೆ ಕೊಡುವ ಅನಿವಾರ್ಯತೆ ಇದೆ ಅಂದಿದ್ದಾರೆ ಚೆಲುವರಾಯಸ್ವಾಮಿ. ಏನಾಗುತ್ತೆ, ಬಿಜೆಪಿಯವರಿಗೆ ಟೈಮೂ ಗೊತ್ತಿಲ್ಲ, ಕಾಲನೂ ಗೊತ್ತಿಲ್ಲ, ಸಮಸ್ಯೆನೂ ಗೊತ್ತಿಲ್ಲ. ಧರ್ಮಸ್ಥಳದ ಬಗ್ಗೆ ನಮ್ದು ಯಾರ್ದು ಕಾಂಗ್ರೆಸ್ ಹೋರಾಟ ಅಲ್ಲ. ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯ ಏನಾದ್ರು ಕೇಳಿದ್ರು ಅದಕ್ಕೂ ಒಂದು ಗೌರವಿಸ್ತಕ್ಕಂಥದ್ದು ಅನಿವಾರ್ಯ. ಡೆಮಾಕ್ರಸಿನಲ್ಲಿ ಒಂದು ಕೋರ್ಟ್ ಇಂದ ರೆಫರೆನ್ಸ್ ಬಂದಿದೆ. ಒಬ್ಬ ಅನಾಮಧೇಯ ಇದ್ರ ಬಗ್ಗೆ ಅನೇಕ ಬಾರಿ ಪ್ರತಿಭಟನೆ. ಇದಕ್ಕೊಂದು ಎಂಡ್ ಆಗುತ್ತೆ. ಧರ್ಮಸ್ಥಳದ ಬಗ್ಗೆ ಅವ್ರಿಗೆ ಏನಿದೆ ಅದಕ್ಕಿಂತ ಯಾರಿದೆ. ಇದರಲ್ಲೂ ರಾಜಕಾರಣ ಬಳಸ್ಕೊಳ್ಳೋದಕ್ಕೆ, ಇದರಲ್ಲೂ ರಾಜಕೀಯ ಬರ್ಸಕ್ ಹೋಗೋರಿಗೆ ಏನ್ ಹೇಳಕ್ಕಾಗುತ್ತೆ. ಅವ್ರಿಗೆ ಏನಾಗುತ್ತೆ, ಬಿಜೆಪಿಯವರಿಗೆ ಟೈಮೂ ಗೊತ್ತಿಲ್ಲ, ಕಾಲನೂ ಗೊತ್ತಿಲ್ಲ, ಸಮಸ್ಯೆನೂ ಗೊತ್ತಿಲ್ಲ. ಧರ್ಮಸ್ಥಳದ ಬಗ್ಗೆ ನಮ್ದು ಯಾರ್ದು ಕಾಂಗ್ರೆಸ್ ಹೋರಾಟ ಅಲ್ಲ. ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯ ಏನಾದ್ರು ಕೇಳಿದ್ರು ಅದಕ್ಕೂ ಒಂದು ಗೌರವಿಸ್ತಕ್ಕಂಥದ್ದು ಅನಿವಾರ್ಯ. ಡೆಮಾಕ್ರಸಿನಲ್ಲಿ ಒಂದು ಕೋರ್ಟ್ ಇಂದ ರೆಫರೆನ್ಸ್ ಬಂದಿದೆ.
ಒಬ್ಬ ಅನಾಮತ ಬಿಜೆಪಿಯಿಂದ ಧರ್ಮಸ್ಥಳ ಚಲೋ ಹಮ್ಮಿಕೊಂಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಗರು ಎಲ್ಲದರಲ್ಲೂ ಕೂಡ ರಾಜಕೀಯವನ್ನ ಮಾಡ್ತಾರೆ ಅಂತ ಹೇಳಿದ್ದಾರೆ. ತನಿಖೆ ನಡೀತಾ ಇರೋದು ಧರ್ಮಸ್ಥಳದ ವಿರುದ್ಧ ಅಲ್ಲ. ಬೆಂಗಳೂರಿನಲ್ಲಿ ಚೆಲುವರಾಯಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಓರ್ವ ಬಂದು ಹೀಗೆಲ್ಲ ಆಗಿದೆ ಅಂದಾಗ ತನಿಖೆ ಮಾಡಿಸಬೇಕು. ತನಿಖೆ ಮಾಡಿಸುವಂತಹ ಜವಾಬ್ದಾರಿ ಸರ್ಕಾರದ ಮೇಲಿದೆ. ಪ್ರಜಾಪ್ರಭುತ್ವದಲ್ಲಿ ಎಲ್ಲರ ಮಾತಿಗೂ ಕೂಡ ಬೆಲೆ ಕೊಡಬೇಕು ಅಂದಿದ್ದಾರೆ. ಬೆಲೆ ಕೊಡುವ ಅನಿವಾರ್ಯತೆ ಇದೆ ಅಂದಿದ್ದಾರೆ ಚೆಲುವರಾಯಸ್ವಾಮಿ. ಏನಾಗುತ್ತೆ, ಬಿಜೆಪಿಯವರಿಗೆ ಟೈಮೂ ಗೊತ್ತಿಲ್ಲ, ಕಾಲನೂ ಗೊತ್ತಿಲ್ಲ, ಸಮಸ್ಯೆನೂ ಗೊತ್ತಿಲ್ಲ. ಧರ್ಮಸ್ಥಳದ ಬಗ್ಗೆ ನಮ್ದು ಯಾರ್ದು ಕಾಂಗ್ರೆಸ್ ಹೋರಾಟ ಅಲ್ಲ. ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯ ಏನಾದ್ರು ಕೇಳಿದ್ರು ಅದಕ್ಕೂ ಒಂದು ಗೌರವಿಸ್ತಕ್ಕಂಥದ್ದು ಅನಿವಾರ್ಯ. ಡೆಮಾಕ್ರಸಿನಲ್ಲಿ ಒಂದು ಕೋರ್ಟಿಂದ ರೆಫರೆನ್ಸ್ ಬಂದಿದೆ. ಒಬ್ಬ ಅನಾಮಧೇಯ ಇದ್ರ ಬಗ್ಗೆ ಅನೇಕ ಬಾರಿ ಪ್ರತಿಭಟನೆ. ಇದಕ್ಕೊಂದು ಎಂಡ್ ಆಗುತ್ತೆ. ಧರ್ಮಸ್ಥಳದ ಬಗ್ಗೆ ಅವ್ರಿಗೆ ಏನಿದೆ ಅದಕ್ಕಿಂತ ಯಾರಿದೆ. ಇದರಲ್ಲೂ ರಾಜಕಾರಣ ಬಳಸ್ಕೊಳ್ಳೋದಕ್ಕೆ, ಇದರಲ್ಲೂ ರಾಜಕೀಯ ಬರ್ಸಕ್ ಹೋಗೋರಿಗೆ ಏನ್ ಹೇಳಕ್ಕಾಗುತ್ತೆ. ಅವ್ರಿಗೆ ಏನಾಗುತ್ತೆ, ಬಿಜೆಪಿಯವರಿಗೆ ಟೈಮೂ ಗೊತ್ತಿಲ್ಲ, ಕಾಲನೂ ಗೊತ್ತಿಲ್ಲ, ಸಮಸ್ಯೆನೂ ಗೊತ್ತಿಲ್ಲ. ಧರ್ಮಸ್ಥಳದ ಬಗ್ಗೆ ನಮ್ದು ಯಾರ್ದು ಕಾಂಗ್ರೆಸ್ ಹೋರಾಟ ಅಲ್ಲ. ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯ ಏನಾದ್ರು ಕೇಳಿದ್ರು ಅದಕ್ಕೂ ಒಂದು ಗೌರವಿಸ್ತಕ್ಕಂಥದ್ದು ಅನಿವಾರ್ಯ. ಡೆಮಾಕ್ರಸಿನಲ್ಲಿ ಒಂದು ಕೋರ್ಟಿಂದ ರೆಫರೆನ್ಸ್. ಬಿಜೆಪಿಯಿಂದ ಧರ್ಮಸ್ಥಳ ಚಲೋ ಹಮ್ಮಿಕೊಂಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಗರು ಎಲ್ಲದರಲ್ಲೂ ಕೂಡ ರಾಜಕೀಯವನ್ನ ಮಾಡ್ತಾರೆ ಅಂತ ಹೇಳಿದ್ದಾರೆ. ತನಿಖೆ ನಡೀತಾ ಇರೋದು ಧರ್ಮಸ್ಥಳದ ವಿರುದ್ಧ ಅಲ್ಲ. ಬೆಂಗಳೂರಿನಲ್ಲಿ ಚೆಲುವರಾಯಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಓರ್ವ ಬಂದು ಹೀಗೆಲ್ಲ ಆಗಿದೆ ಅಂದಾಗ ತನಿಖೆ ಮಾಡಿಸಬೇಕು. ತನಿಖೆ ಮಾಡಿಸುವಂತಹ ಜವಾಬ್ದಾರಿ ಸರ್ಕಾರದ ಮೇಲಿದೆ. ಪ್ರಜಾಪ್ರಭುತ್ವದಲ್ಲಿ ಎಲ್ಲರ ಮಾತಿಗೂ ಕೂಡ ಬೆಲೆ ಕೊಡಬೇಕು ಅಂದಿದ್ದಾರೆ. ಬೆಲೆ ಕೊಡುವ ಅನಿವಾರ್ಯತೆ ಇದೆ ಅಂದಿದ್ದಾರೆ ಚೆಲುವರಾಯಸ್ವಾಮಿ. ಏನಾಗುತ್ತೆ, ಬಿಜೆಪಿಯವರಿಗೆ ಟೈಮೂ ಗೊತ್ತಿಲ್ಲ, ಕಾಲನೂ ಗೊತ್ತಿಲ್ಲ, ಸಮಸ್ಯೆನೂ ಗೊತ್ತಿಲ್ಲ. ಧರ್ಮಸ್ಥಳದ ಬಗ್ಗೆ ನಮ್ದು ಯಾರ್ದು ಕಾಂಗ್ರೆಸ್ ಹೋರಾಟ ಅಲ್ಲ. ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯ ಏನಾದ್ರು ಕೇಳಿದ್ರು ಅದಕ್ಕೂ ಒಂದು ಗೌರವಿಸ್ತಕ್ಕಂಥದ್ದು ಅನಿವಾರ್ಯ. ಡೆಮಾಕ್ರಸಿನಲ್ಲಿ ಒಂದು ಕೋರ್ಟಿಂದ ರೆಫರೆನ್ಸ್ ಬಂದಿದೆ. ಒಬ್ಬ ಅನಾಮಧೇಯ ಇದ್ರ ಬಗ್ಗೆ ಅನೇಕ ಬಾರಿ ಪ್ರತಿಭಟನೆ. ಇದಕ್ಕೊಂದು ಎಂಡ್ ಆಗುತ್ತೆ. ಧರ್ಮಸ್ಥಳದ ಬಗ್ಗೆ ಅವ್ರಿಗೆ ಏನಿದೆ ಅದಕ್ಕಿಂತ ಯಾರಿದೆ. ಇದರಲ್ಲೂ ರಾಜಕಾರಣ ಬಳಸ್ಕೊಳ್ಳೋದಕ್ಕೆ, ಇದರಲ್ಲೂ ರಾಜಕೀಯ ಬರ್ಸಕ್ ಹೋಗೋರಿಗೆ ಏನ್ ಹೇಳಕ್ಕಾಗುತ್ತೆ. ಅವ್ರಿಗೆ ಏನಾಗುತ್ತೆ, ಬಿಜೆಪಿಯವರಿಗೆ ಟೈಮೂ ಗೊತ್ತಿಲ್ಲ, ಕಾಲನೂ ಗೊತ್ತಿಲ್ಲ, ಸಮಸ್ಯೆನೂ ಗೊತ್ತಿಲ್ಲ. ಧರ್ಮಸ್ಥಳದ ಬಗ್ಗೆ ನಮ್ದು ಯಾರ್ದು ಕಾಂಗ್ರೆಸ್ ಹೋರಾಟ ಅಲ್ಲ. ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯ ಏನಾದ್ರು ಕೇಳಿದ್ರು ಅದಕ್ಕೂ ಒಂದು ಗೌರವಿಸ್ತಕ್ಕಂಥದ್ದು ಅನಿವಾರ್ಯ. ಡೆಮಾಕ್ರಸಿನಲ್ಲಿ ಒಂದು ಕೋರ್ಟಿಂದ ರೆಫರೆನ್ಸ್ ಬಂದಿದೆ.